ಇವತ್ತು ನಮ್ಮ ಪ್ರಹ್ಲಾದ್ ಗಾರ್ಡನ್ ಅಲ್ಲಿ ನಮ್ಮ ಮಗ 9th ಸ್ಟ್ಯಾಂಡರ್ಡ್ ಪ್ರಹ್ಲಾದ್ ಯೂಟ್ಯೂಬ್ ಚಾನಲ್ ಇದು. ಅವನದೇ ಗಾರ್ಡನಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ಅವನೇ ತರಕಾರಿ ಹೂವು ಮತ್ತು ಬೆಳೆಸ್ತಾನೆ. ಮನೆ ಮುಂದೆ ಗಾರ್ಡನಿಂಗ್ ಪ್ಲೇಸ್ ಅಲ್ಲಿ ಬೆಳೆಸ್ತಾನೆ. ನೋಡಿ ಪಾಟ್ಗಳಲ್ಲಿ ಬೆಳೆಸ್ತಾನೆ, ಎಷ್ಟು ಚೆನ್ನಾಗಿ ಬೆಳೆಸ್ತಾನೆ ಹೂವು ಮತ್ತೆ ತರಕಾರಿ ಅಂತ ನೀವೇ ನೋಡಿ. ಚಿಕ್ಕ ಹುಡುಗನಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವಾಗಂತೂ ಹಾರ್ವೆಸ್ಟ್ ಮಾಡ್ತಾ ಇರೋದೇನು ಅಂದ್ರೆ ಹೂವುಗಳು, ನಂದಿ ಹೂವು ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ. ಇನ್ನು ವೆಜಿಟೇಬಲ್ಸ್ ಇದೆ, ಲಾಸ್ಟ್ ವರ್ಗ ನೋಡಿ ಗೊತ್ತಾಗುತ್ತೆ ಏನೇನು ಹಾರ್ವೆಸ್ಟ್ ಮಾಡ್ಕೊಂಡಿದೀವಿ ಅಂತ. ನಂದಿ ಹೂವು ಚೆನ್ನಾಗಿ ಮನೆಗೆ ಎಷ್ಟು ಬೇಕಷ್ಟು ಬರುತ್ತೆ. ಡೈಲಿ ವೀಕ್ಲಿ 2 ಟೈಮ್ಸ್ ಅಂತೂ ಜಾಸ್ತಿ ಹೂವು ಬಂದ್ಬಿಡುತ್ತೆ. ನೋಡಿ ಇಷ್ಟು ಹೂವಿದೆ. ಇವಾಗ ಇದನ್ನು ನಂದಿ ಹೂವು. ಇದು ಕೊತ್ತಂಬರಿ ಸೊಪ್ಪು. ಅದರಲ್ಲೊಂದು ಟೊಮೊಟೊ ಗಿಡ ಬಂದ್ಬಿಟ್ಟಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾ ಇರೋದು. ಮನೆಗೆ ಎಷ್ಟು ಬೇಕೋ ಅಷ್ಟೇ ತಗೊತೀವಿ, ಜಾಸ್ತಿ ತಗೊಳಲ್ಲ. ನೋಡಿ ನಾಟಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಮತ್ತೆ ಬೀನ್ಸ್ ಮಾಡ್ತಾ ಇರೋದು ಹಾರ್ವೆಸ್ಟು. ಎಲೆ ಬೀನ್ಸ್ ತುಂಬ ಚೆನ್ನಾಗಿ ಬೆಳೆದಿದೆ. ಮನೆಯಲ್ಲೇ ಬೆಳೆಸ್ಕೊಂಡ್ರೆ ಈಸಿಯಾಗಿ ಸುಲಭವಾಗಿ ಮನೆಗೆ ಯೂಸ್ ಮಾಡ್ಕೋಬೋದು. ಆಚೆಗಡೆ ಎಷ್ಟೊಂದು ಔಷಧಿಗಳು ಹಾಕಿ ಬೆಳೆಸ್ತಾರೆ. ಇದೆಲ್ಲ ನಾಟಿ ಅಲ್ವಾ, ನಾವು ಮನೇಲಿ ಬೆಳೆಸ್ಕೊಂಡ್ರೆ. ಹೇಗೆ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಪ್ರಹ್ಲಾದ ನಿಮಗೆಲ್ಲ ತಿಳಿಸ್ತಾನೆ. ಚಿಕ್ಕ ಹುಡುಗ ಆದ್ರೂ ನಾಲೆಜ್ ಚೆನ್ನಾಗಿದೆ ವೆಜಿಟೇಬಲ್ಸ್ ಬೆಳೆಸೋದ್ರಲ್ಲಿ, ಹೂವು ಬೆಳೆಸೋದ್ರಲ್ಲಿ. ಆ್ಯಕ್ಚುಲಿ ಇದೆಲ್ಲ ಮಾಡ್ತಾ ಇರೋದು ಅವ್ನು 3 ವರ್ಷದಿಂದ. ಈ ನಡುವೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾನೆ ಯೂಟ್ಯೂಬಲ್ಲಿ. 3 ವರ್ಷದಿಂದನೂ ನಮ್ಮ ಮನೆಗೆ ತರಕಾರಿ ಬೆಳೆಸ್ತಾನೆ ನಮ್ಮ ಹುಡುಗನೇ. ಚಿಕ್ಕ ಹುಡುಗನಿಗೆ ಲೈಕ್ ಮಾಡಿದ್ರಾ, ಸಬ್ಸ್ಕ್ರೈಬ್ ಮಾಡಿದ್ರಾ ಚೆಕ್ ಮಾಡಿ. ಒಂದ್ಸಲ ಮಾಡಲಿಲ್ಲ ಅಂದರೆ ಒಂದ್ಸಲ ಮಾಡ್ಕೊಳ್ಳಿ. ಇದು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡ್ತಾ ಇರೋದು ಇವಾಗ. ನೋಡಿ ಇಷ್ಟು ಬಂದಿದೆ. ಇಷ್ಟು ಕೊತ್ತಂಬರಿ ಸೊಪ್ಪು ಬಂದಿದೆ, ನಂದಿ ಹೂವು ಬಂದಿದೆ, ಮೆಣಸಿನ್ಕಾಯಿ, ಹಾಗೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಖಾರವಾಗಿ, ಹಾಗೆ ಬೀನ್ಸು. ನೋಡಿದ್ರಾ? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹುಡುಗನ್ನ ಸಪೋರ್ಟ್ ಮಾಡಿ. ಗಾರ್ಡನಿಂಗ್ ಫುಲ್ ತೋರಿಸ್ತೀನಿ ನೋಡಿ. ಇನ್ನೊಂದು 10 ಸೆಕೆಂಡ್ಸ್ ನೋಡಿ. ಗಾರ್ಡನ್ ಎಲ್ಲ ನೋಡಿ ಏನೇನು ತರಕಾರಿ ಇದೆ ಅಂತ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಹಾರ್ವೆಸ್ಟ್ಗೆ ಹೀರೆಕಾಯಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದು ಹೀರೆಕಾಯಿ 1 kg ಬಂದಿದೆ. ಇದೆಲ್ಲ ಹಾಫ್ kg ಬಂದಿದೆ. ಅದು ದೊಡ್ಡದೊಂದು ಮಾತ್ರ 1 kg ಬಂದಿದೆ. ನೋಡಿ ಇದು ನೋಡಿ, ಇಲ್ಲೊಂದು ಬಂದಿದೆ. ಇದೆಲ್ಲ ಜೋಳ. ಇದೇನೋ ದಾಸವಾಳ ಹೂವು ಗಿಡ. ಕೆಳಗಿದೇನೋ ಇಳ್ದೆಲೆ ಗಿಡ. ಇದನ್ನು ರೋಸು. ಇದು ಮಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಸ್ವೀಟ್ ಪೊಟ್ಯಾಟೊ. ಇದು ಸ್ವೀಟ್ ಪೊಟ್ಯಾಟೊ ಇದು. ಇದು ಮಾವಿನ ಗಿಡ, ಮಾವಿನ ಹಣ್ಣು ಗಿಡ. ಇದು ಸುಮ್ಮನೆ ತಿಂದುಬಿಟ್ಟು ಹಂಗೆ ಹಚ್ಬಿಟ್ಟಿದ್ರೆ, ಕಟ್ ಮಾಡಿಕೊಂಡು ಉಳಿದಿರೋ ಟೀಪನ್ನು ಹಚ್ಬಿಟ್ರೆ ಬೆಳ್ಕೊಂಡ್ಬಿಟ್ಟಿದೆ. ಇದು ಗ್ರಾಫ್ಟಿಂಗ್ ಮಾಡಿದ್ದೀವಿ, ಅದರದ್ದು ಬಂದಿಲ್ಲ ಕರೆಕ್ಟಾಗಿ. ಇದೆಲ್ಲ ಸೋರೆಕಾಯಿ, ಇನ್ನೂ ಬೆಳೆದಿಲ್ಲ, ಚಿಕ್ಕದಾಗಿದೆ. ಈ ಕಡೆ ಇರೋದು ಇದು ಬದನೆಕಾಯಿ. ಬ್ಲೂ ಕಲರ್ ಹೂವು ಕಾಣಿಸ್ತಾ ಇತ್ತಲ್ಲ, ಅದು ಬದನೆಕಾಯಿ. ಇವಾಗಿನ್ನೂ ಹೂವು ಬಿಡ್ತಾ ಇದೆ. ಮತ್ತು ಇದೆಲ್ಲ ಟೊಮೊಟೊ ಇವಾಗ ಹಚ್ಚಿರೋದು. ಒಂದು 20 ದಿನ, 1 ತಿಂಗಳಾಯಿತು. ನೆಕ್ಸ್ಟ್ ತಿಂಗಳಿಗೆ ಬಂದುಬಿಡುತ್ತೆ. ಇದು ಹೀರೆಕಾಯಿ ಸೀಡ್ಸ್ ಹಾಕಿರೋದು. ನೋಡಿದ್ರಾ? ಚೆನ್ನಾಗಿ ಕಾಣಿಸ್ತಾ? ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಸಪೋರ್ಟು 9th ಸ್ಟ್ಯಾಂಡರ್ಡ್ ಹುಡುಗರಿಗೆ ನೀವೇ ಸಪೋರ್ಟ್ ಮಾಡಬೇಕು. ಬಾಯ್. ಥ್ಯಾಂಕ್ ಯು.